ಐಪಿಎಲ್ ಫ್ಯಾನ್ಸ್ ಮತ್ತೇನು ಗುರು, ಆಲ್ರೆಡಿ ಐಪಿಎಲ್ 2025 ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಕೇವಲ ಮ್ಯಾಚ್ ಸ್ಟಾರ್ಟ್ ಆಗೋದು ಮಾತ್ರ ಬಾಕಿ ಇದೆ. ಇನ್ನು ಬರೋಬ್ಬರಿ ಕೇವಲ ಒಂದು ತಿಂಗಳ ಮಾತ್ರ ಬಾಕಿ ಇದೆ ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಒಂದು ತಿಂಗಳ ಮುಂಚೆ ಸ್ಟಾರ್ಟಿಂಗ್ 5 ಮ್ಯಾಚ್ ಬಗ್ಗೆ ನಾವು ಕವರ್ ಮಾಡೋಣ, ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸದ್ಯ ನಾವು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಮ್ಯಾಚ್ ಐಪಿಎಲ್ 2025 ಅಲ್ಲಿ ಫಸ್ಟ್ ಓಪನಿಂಗ್ ಮ್ಯಾಚ್ KKR ವರ್ಸಸ್ RCB, ಈ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ಮ್ಯಾಚ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಅಲ್ಲಿ ಆ ಕ್ಯಾಲಿಬರ್ ಇದೆ, ಆನ್ ದ ಪೇಪರ್ ನಲ್ಲಿ ಏನಿದೆ ಅದರ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ನಾನು ಯಾವ ಟೀಮಿನ ಬಗ್ಗೆ ಫೇವರ್ ಮಾಡಲ್ಲ. ಆಸ್ ಎ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಆಗಿ ಆನ್ ದ ಪೇಪರ್ ನಲ್ಲಿ ಏನಿದೆ ಅದು ಮಾತ್ರ ಡಿಸ್ಕಸ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ ಮತ್ತು KKR ಫ್ಯಾನ್ಸ್ ರೆಡಿ ಇದ್ದೀರಾ? ರೆಡಿ ಇದ್ರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ KKR ಮತ್ತು RCB ಯ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ. ಸೊ ಯಾವುದೇ ಒಂದು ಮ್ಯಾಚ್ ಗೆಲ್ಲಬೇಕಾದ್ರೆ ಪ್ಲೇಯಿಂಗ್ 11 ವೆರಿ ವೆರಿ ಇಂಪಾರ್ಟೆಂಟ್, ಸ್ಟ್ರಾಂಗ್ ಆಗಿ ಇರಬೇಕು. ಸೊ ಹಾಗಾದ್ರೆ IPL 2025 ಅಲ್ಲಿ ಓಪನಿಂಗ್ ಮ್ಯಾಚ್ ಅಲ್ಲಿ ಸೊ ಯಾವ ಟೀಮ್ದು ಪ್ಲೇಯಿಂಗ್ 11 ಸ್ಟ್ರಾಂಗ್ ಆಗಿ ಇದೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಪ್ಲೇಯಿಂಗ್ 11 ನ ಸೆಟ್ ಮಾಡಬೇಕಾದ್ರೆ ಆ ಒಂದು ಕಂಡೀಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಈಡನ್ ಗಾರ್ಡನ್ ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ಈ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ನ ಮ್ಯಾನೇಜ್ಮೆಂಟ್ ಸೆಟ್ ಮಾಡ್ತಾರೆ. ಬಟ್ ನನ್ನ ವಿನ ಪ್ರಕಾರ ಈ ಒಂದು ಈಡನ್ ಗಾರ್ಡನ್ ಪಿಚ್ ಡೆಫಿನೆಟ್ ಆಗಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಲಾಸ್ಟ್ IPL 2024 ಅಲ್ಲಿ ಬಿಗ್ ಸ್ಕೋರ್ ಆಗಿದ್ದು. ಇವನು ಈ ಒಂದು ಪಿಚ್ ಅಲ್ಲಿ 200 ರನ್ಸ್ ನ ಹೊಡೆದ್ರೆ ಆ ಒಂದು 200 ರನ್ಸ್ ನ ಚೇಸ್ ಮಾಡೋಷ್ಟು ಕೆಪಾಸಿಟಿ ಈ ಒಂದು ಗ್ರೌಂಡ್ ಗೆ ಇರುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಹೈ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುತ್ತೆ, ಮತ್ತು ಗೇಮ್ ಪ್ರೋಸೆಸ್ ಆದಂಗೆಲ್ಲ ಆ ಒಂದು ಸ್ಪಿನ್ನರ್ಸ್ ಕೀ ರೂಲ್ ನ ಪ್ಲೇ ಮಾಡ್ತಾರೆ. ಸೊ ಡೆಫಿನೆಟ್ ಆಗಿ ಸ್ಪಿನ್ನರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಮ್ಯಾಚ್ ಅಲ್ಲಿ. ಸೊ ಆ ಒಂದು ರೀಸನ್ ಮೇಲೆ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ನ ಪಿಕ್ ಮಾಡೇ ಮಾಡ್ತಾರೆ. ಸೊ ಹಾಗಾದ್ರೆ RCB ಯ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಗೊತ್ತಾ? ಇಲ್ಲಿ ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟರ್ 100%. 14 ಮ್ಯಾಚ್ ಅಲ್ಲಿ 14 ಮ್ಯಾಚ್ ಇದೇ ಜೋಡಿ ಓಪನಿಂಗ್ ಮಾಡುತ್ತೆ. ನಂಬರ್ 3 ಅಲ್ಲಿ RCB ಯ ಹೊಸ ಕ್ಯಾಪ್ಟನ್ ರಜಾತ್ ಪಾಟಿದಾರ್. ನಂಬರ್ 4 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್. ನಂಬರ್ 5 ಅಲ್ಲಿ RCB ಯ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ. ನಂಬರ್ 6 ಅಲ್ಲಿ RCB ಯ ಫಿನಿಶರ್ ಟಿಮ್ ಡೇವಿಡ್. ನಂಬರ್ 7 ಅಲ್ಲಿ ಕೃಣಾಲ್ ಪಾಂಡ್ಯ. ನಂಬರ್ 8 ಅಲ್ಲಿ ಭುವನೇಶ್ವರ್ ಕುಮಾರ್. ನಂಬರ್ 9 ಅಲ್ಲಿ ಯಶ್ ದಯಾಲ್. ನಂಬರ್ 10 ಅಲ್ಲಿ ಸುಯೇಶ್ ಶರ್ಮಾ. ನಂಬರ್ 11 ಅಲ್ಲಿ ರಸಿಕ್ ದಾರ್ ಸಲಾಮ್. ಇದು RCB ಯ ಪರ್ಫೆಕ್ಟ್ ಪ್ಲೇಯಿಂಗ್ 11. 100% IPL 2025 ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ KKR ವಿರುದ್ಧ RCB ಯ ಪ್ಲೇಯಿಂಗ್ 11 ಇದೇ ರೀತಿ ಇರುತ್ತೆ. ಮೇ ಬಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಸಿಂಗ್ ಅವರಿಗೆ ಟ್ರೈ ಮಾಡಬಹುದು. ಯಾಕೆಂದ್ರೆ ಈ ಒಂದು ಗ್ರೌಂಡ್ ಅಲ್ಲಿ ಸ್ಪಿನ್ನರ್ಸ್ ಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಇರುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಈ ಒಂದು ಗ್ರೌಂಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು. ಸೊ ಸುಯೇಶ್ ಶರ್ಮಾ ಅವರ ಬಗ್ಗೆ ಬೇಕಾದ್ರೆ ಈ ಒಂದು ಗ್ರೌಂಡ್ ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅವರ ಹೋಮ್ ಗ್ರೌಂಡ್. ಸೊ ಅಗೇನ್ಸ್ಟ್ KKR ವಿರುದ್ಧ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ಲೇಬೇಕು ಸುಯೇಶ್ ಶರ್ಮಾ ಅವರು. ನೆಕ್ಸ್ಟ್ ಜಾಸ್ ಹೆಜಲ್ವುಡ್, ಇವರ ಬಗ್ಗೆ ನೋ ನ್ಯೂಸ್. ಬಟ್ ನನ್ನ ವಿನ ಪ್ರಕಾರ ಸ್ಟಾರ್ಟಿಂಗ್ ಕೆಲವೊಂದು ಮ್ಯಾಚ್ ಗಳನ್ನ ಮಿಸ್ ಮಾಡಬಹುದು. ಇಫ್ ಸಪೋಸ್ ಜಾಸ್ ಹೆಜಲ್ವುಡ್ ಮಿಸ್ ಆದ್ರೆ ಇವರ ಪ್ಲೇಸ್ ಗೆ ಯಾರನ್ನ ಆರಿಸಬೇಕು ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ KKR ದವರ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. KKR ದಲ್ಲಿ ಓಪನಿಂಗ್ ಮಾಡ್ತಾರೆ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ, ಇವರಿಬ್ರು ಓಪನಿಂಗ್ ಮಾಡ್ತಾರೆ. ಡೆಡ್ಲಿ ಕಾಂಬಿನೇಷನ್. ನಂಬರ್ 3 ಅಲ್ಲಿ ವೆಂಕಟೇಶ್ ಅಯ್ಯರ್. ಮೇ ಬಿ KKR ಟೀಮ್ ಗೆ ಈ IPL 2025 ಅಲ್ಲಿ ಕ್ಯಾಪ್ಟನ್ಸಿ ಮಾಡುವಂತಹ ಚಾನ್ಸ್ ಜಾಸ್ತಿ ಇದೆ. ನಂಬರ್ 4 ಅಲ್ಲಿ ರಘುವಂಶಿ. ನಂಬರ್ 5 ಅಲ್ಲಿ ರಿಂಕು ಸಿಂಗ್. ನಂಬರ್ 6 ಅಲ್ಲಿ ಆಂಡ್ರೆ ರಸೋಲ್. ನಂಬರ್ 7 ಅಲ್ಲಿ ರಮನ್ದೀಪ್ ಸಿಂಗ್. ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ. ನಂಬರ್ 9 ಅಲ್ಲಿ ವರುಣ್ ಚಕ್ರವರ್ತಿ. ನಂಬರ್ 10 ಅಲ್ಲಿ ವೈಭವ್ ಅರೋರಾ. ನಂಬರ್ 11 ಅಲ್ಲಿ ಸ್ಪೆನ್ಸರ್ ಜಾನ್ಸನ್. ಇದು KKR ಪರ್ಫೆಕ್ಟ್ ಪ್ಲೇಯಿಂಗ್ 11. ಇದೇ ಪ್ಲೇಯಿಂಗ್ 11 ಜೊತೆ ಫಸ್ಟ್ ಮ್ಯಾಚ್ ಅಲ್ಲಿ ಆಡಲಿದ್ದಾರೆ ಅಗೇನ್ಸ್ಟ್ RCB ವಿರುದ್ಧ. ಮೇ ಬಿ ಇಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡ್ಯ ಬರಬಹುದು, ಅಥವಾ ಅಲ್ಲಿ ಉಮ್ರನ್ ಮಾಲಿಕ್ ಸಹ ಬರಬಹುದು. ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್. ಅದೇ ರೀತಿಯಾಗಿ ಅಜಿಂಕ್ಯ ರಹಾನೆ ಸಹ ಇದ್ದಾರೆ, ಇವರು ಸಹ ಕ್ಯಾಪ್ಟನ್ಸಿ ಒಪಿನಿಯನ್ ಇದೆ. ಬಟ್ ನೋಡಬೇಕು, ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ವೇಟ್ ಮಾಡೋಣ. ಬಟ್ ನನ್ನ ವಿನ ಪ್ರಕಾರ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡಿದ್ರೆ KKR ಪ್ಲೇಯಿಂಗ್ 11 ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಸೊ ಎರಡು ಟೀಮ್ ನ ಕಂಪೇರ್ ಮಾಡಿದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ KKR ವರ್ಸಸ್ RCB ಈ ಒಂದು ಓಪನಿಂಗ್ ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂದ್ರೆ ನನ್ನ ವಿನ ಪ್ರಕಾರ ಮ್ಯಾಚ್ ಇರೋದು KKR ಹೋಮ್ ಗ್ರೌಂಡ್ ಈಡನ್ ಗಾರ್ಡನ್ ಅಲ್ಲಿ. ಕಂಡೀಷನ್
RCB ಗಿಂತ KKR ಗೆ ಬೆಟರ್ ಆಗಿ ಕಂಡೀಷನ್ ಗೊತ್ತು ಮತ್ತು KKR ಟೀಮ್ ಅಲ್ಲಿ ಡೇಂಜರಸ್ ಸ್ಪಿನ್ನರ್ಸ್ ಇದ್ದಾರೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ ಇಬ್ರು ಡೇಂಜರಸ್ ಸ್ಪಿನ್ನರ್. ಅದೇ ರೀತಿಯಾಗಿ ಸೊ KKR ನಲ್ಲಿ ಓಪನಿಂಗ್ ಡೇಂಜರಸ್ ಓಪನಿಂಗ್ ಕಾಂಬಿನೇಷನ್ ಇದೆ. ಇಬ್ರು ಲೆಫ್ಟಿನೇ, ಈ ಲೆಫ್ಟಿನ ಟ್ಯಾಕಲ್ ಮಾಡೋಕೆ ನಮ್ಮ ಹತ್ರ ಜೆನ್ಯೂನ್ ಆಗಿರುವಂತಹ ಆಫ್ ಸ್ಪಿನ್ನರ್ ಕೊರತೆ ಇದೆ. ಇಫ್ ಸಪೋಸ್ ಇವರಿಬ್ರು ಪವರ್ ಪ್ಲೇ ನಿಂತ್ರೆ ಡೆಫಿನೆಟ್ ಆಗಿ ಒಂದು ಹೈ ಸ್ಕೋರ್ ಬರುತ್ತೆ. ಅದೇ ರೀತಿಯಾಗಿ KKR ನಲ್ಲಿ ಒಳ್ಳೆ ಬಾಲರ್ಸ್ ಇದ್ದಾರೆ. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ ಮತ್ತು ಸುನಿಲ್ ನಾರಾಯಣ ಕ್ವಾಲಿಟಿ ಬಾಲರ್ ಇದ್ದಾರೆ ಮತ್ತು ಬೆಂಕಿ ಬ್ಯಾಟ್ಸ್ಮನ್ ಇದ್ದಾರೆ. ಆದ್ರೆ ನಮ್ಮ RCB ಯಲ್ಲಿ ಸ್ಪಿನ್ನರ್ ಗೆ ಜಾಸ್ತಿ ಸ್ಟ್ರಗಲ್ ಮಾಡ್ತಾರೆ. ವಿರಾಟ್ ಮತ್ತು ರಜಾತ್ ಪಾಟಿದಾರ್ ಇವರಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೆ ಸ್ಪಿನ್ನರ್ ಸರಿಯಾಗಿ ಪರ್ಫಾರ್ಮೆನ್ಸ್ ನ ಕೊಡಲ್ಲ. ಪಿಲ್ ಸಾಲ್ಟ್ ಇದ್ದಾರೆ. ರೀಸೆಂಟ್ ಆಗಿ ಪಿಲ್ ಸಾಲ್ಟ್ ಸ್ಪಿನ್ನರ್ ಗೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ವರುಣ್ ಚಕ್ರವರ್ತಿ ವಿರುದ್ಧ. ಅದೇ ರೀತಿಯಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಇವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ, ಸಾಕಷ್ಟು ಸ್ಟ್ರಗಲ್ ಮಾಡ್ತಾರೆ. ಜಸ್ಟ್ ಸ್ಲಾಗರ್ ಮಾತ್ರನೇ ಹಿಟ್ ಆದ್ರೆ 6, ಇಲ್ಲಾಂದ್ರೆ ಔಟ್ ಆಗ್ತಾರೆ ಅಂತ ಬ್ಯಾಟ್ಸ್ಮನ್. ಸೊ ಆ ಒಂದು ರೀಸನ್ ಮೇಲೆ ಸ್ಪಿನ್ನರ್ ಗೆ ಸರಿಯಾದ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್ ನಮ್ಮ ಹತ್ರ ಇಲ್ಲ. ವಿರಾಟ್ ಮತ್ತು ರಜಾತ್ ಪಾಟಿದಾರ್ ಬಿಟ್ರೆ ಅಲ್ಲಿ ಪಾಟಿದಾರ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಆದ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಆ ಒಂದು ಕ್ಯಾಪ್ಟನ್ಸಿ ಪ್ರೆಷರ್ ಇಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಸೊ ಓವರ್ ಆಗಿ ನನ್ನ ವಿನ ಪ್ರಕಾರ ಬರುವಂತಹ IPL 2025 ಫಸ್ಟ್ ಮ್ಯಾಚ್ ಓಪನಿಂಗ್ ಮ್ಯಾಚ್ KKR ವರ್ಸಸ್ RCB. ಈ ಮ್ಯಾಚ್ ಅಲ್ಲಿ ನನ್ನ ವಿನ ಪ್ರಕಾರ KKR ಟೀಮು ವಿನ್ ಆಗುತ್ತೆ. ಇದು ಜಸ್ಟ್ ನನ್ನ ವ್ಯೂ ಮಾತ್ರನೇ, ನನ್ನ ಒಪಿನಿಯನ್ ಮಾತ್ರನೇ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ KKR ವರ್ಸಸ್ RCB ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮು ಗೆಲ್ಲುತ್ತೆ? KKR ಅಥವಾ RCB ಗೆಲ್ಲುತ್ತೆ ಅನ್ನೋರು ಯಾವ ರೀಸನ್ ಮೇಲೆ RCB ಗೆಲ್ಲುತ್ತೆ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಫಟಾಫಟ ಶೇರ್ ಮಾಡಿ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.